ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರಿಗೆ ಹೊರಟ್ಬಿಡು. ನಾಳೆ ಅರ್ಚನಾ ಅವ್ರಿಗೆ ಹೇಳ್ಬಿಟ್ಟು ಆಫೀಸಿಗೆ ಲೀವ್ ಹಾಕ್ಬಿಡು. ಬಾಯ್. ಸುಶಾಂತ್, ಐ ಥಿಂಕ್ ತುಂಬಾ ಸೀರಿಯಸ್ ಪ್ರಾಬ್ಲಮ್ ಅಂತ ಅನ್ಸ್ತಿದೆ. ಮನೇಲೇನೋ ಸಮಸ್ಯೆ ಆಗಿದೆ, ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಣ್ಣ ಅಮ್ಮ ಇಬ್ರು ಏನೂ ಮಾತಾಡದೆ ಮರೆ ಮಾಚ್ತಾ ಇದ್ದಾರೆ. ಈಗೇನು ಮನೆಯಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ಬೇಕು ತಾನೆ? ನಾನೊಂದ್ಸಲ ಕೇಳಿ ಹೇಳ. ಇಲ್ಲ, ನೀವ್ಯಾಕೆ ಕೇಳ್ತೀರಾ? ಅಲ್ಲ, ಸಾಧನಾ ಮೇಡಮ್ ಕೇಳಿದ್ರೆ ಅವ್ರು ಹೇಳ್ತಾರೆ. ಸಿಂಪಲ್. ಸರಿ, ಈಗ ಆರಾಮಾಗಿರಿ, ಟೆನ್ಷನ್ ತಗೊಂಬೇಡಿ. ಓಕೆ? ಯಾರ್ದಮ್ಮ ಫೋನು? ಅರ್ಚನಾ ಫೋನ್ ಮಾಡ್ತಿದ್ದಾಳೆ. ರಿಸೀವ್ ಮಾಡಿ ನಾರ್ಮಲ್ ಆಗಿ ಮಾತಾಡ್ರು. ಆಫೀಸ್ ವಿಷಯ ಏನಾದ್ರೂ ಇರುತ್ತೆ ಅನ್ಸುತ್ತೆ. ಆಯ್ತು ಸತು. ಸಾಧನಾ ಮೇಡಮ್ ಹೇಳಿ. ಅರ್ಚನಾ, ಮನೇಲಿ ಏನಾದ್ರೂ ತೊಂದ್ರೆನಾ? ನೀವು ಮನೆಗೆ ಹೋಗಿದ್ದೀರಾ? ಹೌದು, ಮಂತ್ರ ಹತ್ರ ಹೇಳೇ ಬಂದಲ್ಲ. ಓ ಹೌದಾ? ನಾನು ಆಗ್ಲೇ ಮಂತ್ರನ್ ಕಾಲ್ ಮಾಡಿದ್ದೆ. ನೀವು ಮನೆಗೆ ಹೋಗಿದ್ದೇನೋ ಅವ್ರು ಹೇಳಿದ್ರು. ಏನೋ ಅರ್ಜೆಂಟಾಗಿ ಹೋದ್ರಿ ಅಂತ ಹೇಳಿದ್ರು, ಅದಕ್ಕೆ ಕಾಲ್ ಮಾಡಿದ್ದು. ಮನೇಲೇನೋ ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ವಲ್ಲ, ಮನೇಲೇನೋ ಪ್ರಾಬ್ಲಮ್ ಇಲ್ವಲ್ಲ. ಓ, ಏನಾದ್ರೂ ಬಂದ್ರೆ ನಾವು ಸರಿ ಮಾಡ್ಕೋತೀವಿ. ಓ ಹೌದಾ? ಸರಿ ಸರಿ, ಓಕೆ, ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ಸುಶಾಂತ್ ಅವರೇ, ನಾನೇನೋ ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಆದ್ರೆ ಸಾಧನ ಅವ್ರು ನನ್ನ ಹತ್ರ ಹೇಳಕ್ ಇಷ್ಟಪಡ್ತಿಲ್ಲ. ಅವರು ಮಾತಾಡ್ತಿರೋ ಮಾತಲ್ಲೇ ಗೊತ್ತಾಗ್ತಿದೆ ಮನೇಲೇನೋ ಪ್ರಾಬ್ಲಮ್ ಇದೆ ಅಂತ. ಹೌದಾ? ಅತ್ತಿಗೆ ನಿಮ್ ಜೊತೆ ತುಂಬಾ ಫ್ರೀಯಾಗಿ ಮಾತಾಡ್ತಾರಲ್ಲ? ಇಲ್ಲ ಇಲ್ಲ, ನಾನೇ ಇತ್ತೀಚೆಗೆ ಅವ್ರ ಹತ್ರ ಹೇಳಿದ್ದೆ, ನಿಮ್ ಕುಟುಂಬದ ವಿಚಾರ ಏನು ನನಗೆ ಹೇಳ್ಬೇಡಿ ಅಂತ. ಅವರು ಮಾತಾಡ್ತಾ ಮಾತಾಡ್ತಾ ಕೆಲವೊಂದ್ ಸಮಸ್ಯೆಗಳನ್ನ ತುಂಬಾ ಡೀಪ್ ಆಗಿ ತಗೊಂಡು ಹೋಗ್ತಾರೆ. ಹಾಗ್ ನೋಡಕ್ ಹೋದ್ರೆ ಮದ್ವೆ ವಿಚಾರದಲ್ಲಿ ಮಂತ್ರಂದೇನೋ ತಪ್ಪಿಲ್ಲ ಅಂತ ನಾನು. ಅದಕ್ಕೂ ಅವರು ಸ್ವಲ್ಪ ಮಟ್ಟಿಗೆ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅದನ್ನ ನಾನು ಕೇಳಿದಕ್ಕೆ ಏನಂದ್ರು ಗೊತ್ತಾ? ಇದು ನಮ್ಮನೆ ಪ್ರಾಬ್ಲಮ್ಮು, ನಾವೇ ಸಾಲ್ವ್ ಮಾಡ್ಕೋತೀವಿ ಅಂತ ಹೇಳಿದ್ರು. ಅಂದ್ರೆ ಮನೇಲೇನೋ ಪ್ರಾಬ್ಲಮ್ ಇದೆ ಅಂತ ಆಯ್ತು. ಸುಶಾಂತ್ ಅವರೇ, ಟೆನ್ಷನ್ ಆಗ್ಬಿಡಿ ಅಂತ ನಾನು ಹೇಳ್ತಿದ್ದೀನಲ್ಲ. ಇಂಥ ಟೈಮಲ್ಲೇ ನಾವು ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡ್ಬೇಕು. ಸರಿ, ಈಗ ನಾವು ಮೊದಲು ಹೋಗೋ ಕೆಲ್ಸ ಏನು ಅಂತ ನೋಡೋಣ ಬನ್ನಿ. ನಡೀರಿ, ಬನ್ನಿ. ಸಾಧನಾ, ಈಗ ಅವಳು ಮನೆಗೆ ಬರ್ತಾಳೆ. ನನ್ನ ಸ್ಥಾನದಲ್ಲಿ ನಿಂತು ನೀನೇ ಮಾತಾಡ್ಬೇಕು, ನಾನ್ ಮಾತಾಡಲ್ಲ. ಅಯ್ಯೋ ಅತ್ತೆ, ದೊಡ್ಡವ್ರು ನೀವಿದ್ದಾಗ ನಾನ್ ಹೇಗೆ? ನೀನ್ ಈ ಮನೆ ಹಿರಿಸುಚ ಅಲ್ವಾ? ಯಜಮಾನಮ್ಮ ಹೇಳ್ತಾವ್ರೆ, ಹಾಗೆಲ್ಲ ಮಾಡಲ್ಲ ಅಂತ ಹೇಳ್ಬಾರ್ದಲ್ಲೇನಮ್ಮ. ಒಂದ್ಸಲ ಹಳೆ ಸಾಧನಮ್ಮ ನೆನ್ಸ್ಕೊಳ್ಳಿ. ಒಳಗ್ ಬರೋ ಮಂತ್ರಂಗೆ ಚಳಿ ಚಳಿ ಬಿಡಿಸ್ ಕಳಿಸ್ಬಿಡ್ಬೇಕು. ಅಮ್ಮ ಮಾತಾಡ್ಬೇಡ, ನೀನ್ ಅವ್ರನ್ನ ಅಮ್ಮ ಅಂತ ಕರಿಬೇಡ. ಏನೇ ಮಾತಾಡದಿದ್ರು ನನ್ನ ಹತ್ರ ಮಾತಾಡು, ಹೊರಗಡೆ ಹೋಗು. ಅದನ್ನ ನೀವ್ ಹೇಳ್ಬೇಡಿ. ಈ ಮಾತನ್ನ ಮನೆ ಯಜಮಾನಿ ಹೇಳಿ. ಯಜಮಾನಿ ನನ್ನ ಹತ್ರ ಹೇಳಿರೋದನ್ನೇ ನಾನು ಹೇಳ್ತಾ ಇರೋದು. ಅವರಿಗೆ ಈ ಮನೆಯಲ್ಲಿರೋದು ಒಬ್ಳೆ ಸೊಸೆ, ಅದು ನಾನು. ನನಗೆ ಪೂರ್ತಿ ರೈಟ್ಸ್ ಕೊಟ್ಟಿದ್ದಾರೆ. ಈ ಮನೇಲಿ ನಿನಗೆ ಜಾಗ ಇಲ್ಲ. ಔಟ್. ಯಾಕೆ ಅಂತ ತಿಳ್ಕೊಳ್ಳೋ ಹಕ್ಕು ನನಗಿದೆ. ಅದನ್ನ ಹೇಳ್ತೀರಾ ಈ ಮನೆ ಸೊಸೆ? ನನ್ನನ್ನ ಈ ಮನೆ ಒಳಗಡೆ ಬರಬಾರ್ದು ಅಂತ ಹೇಳೋದಕ್ಕೆ ಅಧಿಕಾರ ಇರೋದು ಇಬ್ರಿಗೆ. ಒಂದು ಈ ಮನೆ ಯಜಮಾನಿಗೆ, ಇನ್ನೊಂದು ನನ್ನ ಯಜಮಾನನಿಗೆ. ಅಧಿಕಾರ ಇರೋದು ಇಬ್ರಿಗೆ. ಒಂದು ಈ ಮನೆ ಯಜಮಾನಿಗೆ, ಇನ್ನೊಂದು ನನ್ನ ಯಜಮಾನನಿಗೆ.
ಯಜಮಾನನ ಮದುವೆ ಅವತ್ತೇ ದೇವಸ್ಥಾನದಲ್ಲಿ ನಿಂತೋಯ್ತಲ್ಲ. ಯಾವ ಸೀಮೆ ಯಜಮಾನ? ಹಲೋ 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 ಸಾಕು. ಆ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದು ನಿಮ್ಮೆಲ್ರಿಗೋಸ್ಕರ. ನನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದು ಸುಶಾಂತು. ಅವ್ರು ಹೇಳಿ ಮಾತಾಡ್ಬೇಡ, ಮನೆಗ್ ಬರ್ಬೇಡ ಅಂತ. ನಮ್ಮಿಬ್ರಿಗೂ ಮದ್ವೆ ಆಗಿದ್ಯಾ ಇಲ್ವಾ ಅಂತ ನಿಮ್ಮೆಲ್ರಿಗೂ ಅನುಮಾನ ಇದೆಯಲ್ವಾ? ಅದನ್ನ ಪರಿಹಾರ ಮಾಡಕ್ಕೋಸ್ಕರನೇ ಅವತ್ ಮದ್ವೆ ಆಗೋದಕ್ಕೆ ಹೋಗಿದ್ದು. ಅವ್ನ್ ಯಾವನೋ ಏನೋ ಗೊತ್ತಿಲ್ದಿರೋನು ಕಂಪ್ಲೇಂಟ್ ಕೊಟ್ಟ ಅಂತ ಮದ್ವೆ ನಿಂತಿದ್ದು. ಅದಾದ್ಮೇಲೆ ಅರ್ಚನಾ ಬಂದ್ರಲ್ಲ, ಎಲ್ರೂ ಮುಂದೆ ದೇವ್ರ ಮೇಲೆ ಸತ್ಯ ಮಾಡಿದ್ನಲ್ಲ. ಮತ್ತೇನು ಹೊಸ ಕತೆ ನಿಮ್ದು? ಅದೇ ನಾವು ತಪ್ಪು ಮಾಡಿದ್ದು. ಅರ್ಚನಾ ಮೇಲಿರೋ ಪ್ರೀತಿ ಗೌರವಕ್ಕೆ ನಾವೆಲ್ಲ ಒಪ್ಕೊಂಡ್ಬಿಟ್ವಿ. ನಿನಗೆ ಮನೇಲಿರೋದಕ್ಕೆ ಪರ್ಮಿಷನ್ ಕೊಟ್ವಿ. ನಿನ್ನತ್ರ ನನಗೇನ್ ಮಾತು? ಹೋಗು ಮನೆಯಿಂದ ಹೊರಗೆ ಹೋಗೋ. ಹೇಯ್, ಇವಾಗ್ಲೂ ಹೇಳ್ತಾ ಇದ್ದೀನಿ, ಇದನ್ ಹೇಳೋ ಅಧಿಕಾರ ನಿಮ್ಗಿಲ್ಲ. ಅವನ್ ಯಾರೋ ಹೇಳಿದ ಸುಳ್ಳ ನಂಬ್ತೀರಾ ನೀವೆಲ್ಲ? ನನ್ ಮಾತ್ ನಂಬೇಡಿ. ನಂಬಿಕೆ ಬಗ್ಗೆ ಅವಳಿಗೆ ಮಾತಾಡ್ಬೇಡ ಅಂತ ಹೇಳು. ನಾಚಿಕೆ ಆಗಲ್ವಾ ಕೇಳಮ್ಮ ಇವಳಿಗೆ? ಅವನ್ ಯಾರೋ ಹೇಳ್ತಾ ಇರೋದು ಸುಳ್ಳು, ಇವಳು ಹೇಳ್ತಾ ಇರೋದು ಮಾತ್ರ ನಿಜ. ಅದನ್ನ ನಾವು ನಂಬೇಕು. ಮೊದ್ಲು ತೆಗೆದು ತೋರ್ಸಮ್ಮ ಅದನ್ನ ಅವಳಿಗೆ. ತಗೋ ನೋಡು. ಸೀರೆ ಇದ್ರಲ್ಲಿ ನೋಡೋದೇನಿದೆ? ಸೀರೆ ಅಲ್ಲ, ನೋಡಿದಿನ ಸೋ ಕಾಲ್ಡ್ ನಿನ್ನ ಗಂಡ ಕಳ್ಸಿದಾನೆ. ನೀನ್ ಈ ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡು ಅವ್ನ್ ಬರೋ ದಿನ ಏರ್ಪೋರ್ಟ್ಗೆ ಹೋಗಿ ರಿಸೀವ್ ಮಾಡ್ಬೇಕಂತೆ. ತೆಗೆದ್ ನೋಡು, ಗೊತ್ತಾಗತ್ತೆ. ಪಾಪ ಎಷ್ಟ್ ದುಡ್ಡು ಕೊಟ್ಟು ತಗೊಂಡಿದ್ದಾನೋ ಏನೋ ಈ ಸೀರೆನ. ಏನ್ ಚಂದನೋ, ಏನ್ ಕುಚ್ಚೋ, ಅಬ್ಬಬ್ಬಬ್ಬಬ್ಬಾ, ಏನ್ ಬಾಡ್ರು, ಲಕ 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 ಅಂತಿದೆ. ಅಬ್ಬಬ್ಬಬ್ಬಬ್ಬಾ. ಇರಿ ರತ್ನಮ್ಮ, ಓದು. ಲೆಟ್ರಲ್ಲಿ ಪ್ರೀತಿನ ಸುಡ್ದು ಬರ್ದಿದ್ದಾನೆ, ಅದನ್ನ ನೋಡು. ಇದನ್ನೆಲ್ಲ ಹೇಳಕ್ಕೆ ನಂಗೆ ಅಸಹ್ಯ ಆಗುತ್ತೆ. ಇದನ್ನ ನೀವೆಲ್ಲರೂ ನಂಬ್ತಾ ಇದ್ದೀರಾ ಅಲ್ವಾ ಬಾವಾ? ಆಫೀಸಲ್ಲಿ ನನಗೂ ಒಂದ್ ಮೇಲ್ ಬಂದಿತ್ತು ಬಾವಾ. ಅದು ವಾಯ್ಸ್ ಮೇಲ್.